ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಸೈನ್ಸ್ ಕ್ಲಾಸ್ಗೆ ಸ್ವಾಗತ. ಆತ್ಮೀಯ ವಿದ್ಯಾರ್ಥಿಗಳೇ, ನಾನು ನಿಮ್ಮೆಲ್ಲರ ಪ್ರೀತಿಯ ವಿಜ್ಞಾನ ಶಿಕ್ಷಕ, ವಿದ್ಯಾರ್ಥಿಗಳ ಪಾಲಿನ ರಕ್ಷಕ ಪವನ್ ಕುಮಾರ್ ಜಿ ಪೊಲೀಸ್ ಪಾಟೀಲ್. ವಿದ್ಯಾರ್ಥಿಗಳೇ, ಇಂದಿನ ದಿವಸ ತಮ್ಮೆಲ್ಲರಿಗೂ ತಿಳಿದಂತೆ ನಾನು SSLC ವಿಜ್ಞಾನ ಭಾಗ 1 ಪಠ್ಯಕ್ರಮಕ್ಕೆ ಸಂಬಂಧಿಸಿದಂತೆ ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳು ಎಂಬ ಅಧ್ಯಾಯದ ಕುರಿತು 2019ರಿಂದ 2025ರವರೆಗಿನ SSLC ವಾರ್ಷಿಕ ಪರೀಕ್ಷೆಗಳ ಪ್ರಶ್ನೆ ಪತ್ರಿಕೆಗಳ ವಿಶ್ಲೇಷಣೆಯಲ್ಲಿ ಭಾಗ 1ರಲ್ಲಿ ನಾನು ಬಹು ಆಯ್ಕೆ ಪ್ರಶ್ನೆಗಳನ್ನು ತೆಗೆದುಕೊಂಡಿದ್ದೇನೆ. ಇಂದಿನ ತರಗತಿಯಲ್ಲಿ ನಾವು ಕೇವಲ ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳು ಅಧ್ಯಾಯಕ್ಕೆ ಸಂಬಂಧಿಸಿದಂತೆ 2019ರಿಂದ 2025ರವರೆಗೆ ಕೇಳಲಾದಂತಹ ಬಹು ಆಯ್ಕೆ ಪ್ರಶ್ನೆಗಳ ಬಗ್ಗೆ ಸವಿವರವಾಗಿ ಅಧ್ಯಯನವನ್ನು ಮಾಡೋಣ. ಪ್ರಶ್ನೆ 1. ಕೆಳಗಿನವುಗಳಲ್ಲಿ ರಾಸಾಯನಿಕ ಬದಲಾವಣೆಗೆ ಉದಾಹರಣೆ ಎಂದರೆ? ಈ ಕೆಳಗಿನವುಗಳಲ್ಲಿ ರಾಸಾಯನಿಕ ಬದಲಾವಣೆಗೆ ಉದಾಹರಣೆ ಎಂದರೆ? ಆಪ್ಷನ್ ಎ, ನೀರಿನಲ್ಲಿ ಉಪ್ಪು ಕರಗುವುದು. ಆಪ್ಷನ್ ಬಿ, ಕಾಗದ ತುಂಡರಿಸುವುದು. ಆಪ್ಷನ್ ಸಿ, ಕಬ್ಬಿಣ ತುಕ್ಕು ಹಿಡಿಯುವುದು. ಆಪ್ಷನ್ ಡಿ, ನೀರು ಕುದಿಯುವುದು. ವಿದ್ಯಾರ್ಥಿಗಳೇ, ಕೆಳಗಿನಗಳಲ್ಲಿ ರಾಸಾಯನಿಕ ಬದಲಾವಣೆಗೆ ಉದಾಹರಣೆ ಎಂದರೆ? ರಾಸಾಯನಿಕ ಬದಲಾವಣೆ ಎಂದರೇನು? ರಾಸಾಯನಿಕ ಬದಲಾವಣೆ ಎಂದರೆ ಯಾವುದಾದರೂ ಎರಡು ಪ್ರತಿವರ್ತಕಗಳು ಸಂಪೂರ್ಣವಾಗಿ ತಮ್ಮ ಸ್ವಭಾವವನ್ನು ಬದಲಾಯಿಸಿಕೊಂಡು ಉತ್ಪನ್ನಗಳಾಗಿ ಬದಲಾವಣೆ ಆಗಬೇಕು. ಅದಕ್ಕೆ ನಾವು ರಾಸಾಯನಿಕ ಬದಲಾವಣೆ ಅಂತ ಕರಿತೀವಿ. ಉದಾಹರಣೆ: ನೀರಿನಲ್ಲಿ ಉಪ್ಪು ಕರಗುವುದು, ಕಾಗದ ತುಂಡರಿಸುವುದು, ಕಬ್ಬಿಣ ತುಕ್ಕು ಹಿಡಿಯುವುದು. ಈ 4 ಆಯ್ಕೆಗಳಲ್ಲಿ ಸರಿಯಾದ ಉತ್ತರ, ರಾಸಾಯನಿಕ ಬದಲಾವಣೆಗೆ ಸರಿಯಾದ ಉತ್ತರ ಯಾವುದಪ್ಪ ಅಂದ್ರೆ ಕಬ್ಬಿಣ ತುಕ್ಕು ಹಿಡಿಯುವುದು. ಇದು ರಾಸಾಯನಿಕ ಬದಲಾವಣೆಗೆ ಸರಿಯಾದಂತಹ ಉತ್ತರ ಆಗುತ್ತೆ. ನೀರಿನಲ್ಲಿ ಉಪ್ಪು ಕರಗುವುದು ಇದು ಭೌತ ಬದಲಾವಣೆ. ನೀರು ಕುದಿಯುವುದು ಇದು ಸಹ ಭೌತ ಬದಲಾವಣೆಗೆ ಉದಾಹರಣೆ ಆಗುತ್ತೆ. ಕಾಗದ ತುಂಡರಿಸುವುದು ಇದು ಕೂಡ ಭೌತ ಬದಲಾವಣೆಗೆ ಉದಾಹರಣೆ ಆಗುತ್ತೆ. ಈ ಕೆಳಗಿನ ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ರಾಸಾಯನಿಕ ಕ್ರಿಯೆಗೆ ಉದಾಹರಣೆ ಯಾವುದಪ್ಪ ಅಂದ್ರೆ ಕಬ್ಬಿಣ ತುಕ್ಕು ಹಿಡಿಯುವುದು. ಇದು ಒಂದು ರಾಸಾಯನಿಕ ಕ್ರಿಯೆ. ರಾಸಾಯನಿಕ ಬದಲಾವಣೆ ಅಥವಾ ರಾಸಾಯನಿಕ ಕ್ರಿಯೆ ಅನಿಸ್ಕೋಬೇಕಾಗಿತ್ತಂದ್ರೆ ಬಣ್ಣದಲ್ಲಿ ಬದಲಾವಣೆ ಆಗಬೇಕು, ಬಣ್ಣದಲ್ಲಿ ಬದಲಾವಣೆ ಆಗಬೇಕು, ಉಷ್ಣದ ಬಿಡುಗಡೆ ಆಗಬೇಕು, ಅನಿಲದ ಬಿಡುಗಡೆ ಆಗಬೇಕು. ಇಲ್ಲಿ ಕಬ್ಬಿಣ ತುಕ್ಕು ಹಿಡಿಯುವುದೇನಾಗುತ್ತಪ್ಪ ಅಂದ್ರೆ ಕಬ್ಬಿಣ ತುಕ್ಕು ಹಿಡಿದ ನಂತರ ಅದರ ಬಣ್ಣದಲ್ಲಿ ಬದಲಾವಣೆ ಆಗುತ್ತೆ. ಹಾಗಾಗಿ ಇದನ್ನು ನಾವು ರಾಸಾಯನಿಕ ಬದಲಾವಣೆ ಅಂತ ಕರಿಬಹುದು. ಸರಿಯಾದ ಉತ್ತರ ಕಬ್ಬಿಣ ತುಕ್ಕು ಹಿಡಿಯುವುದು. ಎರಡನೇ ಪ್ರಶ್ನೆ: ಕೆಳಗಿನವುಗಳಲ್ಲಿ ಇದು ರಾಸಾಯನಿಕ ಕ್ರಿಯೆಯ ಗುಣಲಕ್ಷಣವಲ್ಲ. ನೋಡ್ರಿ, ರಾಸಾಯನಿಕ ಕ್ರಿಯೆ ನಡೆದಿದೆ ಎಂದು ನಿರ್ಧರಿಸಬೇಕಾದರೆ ಪ್ರಮುಖವಾಗಿ 4 ಅಂಶಗಳು ಬರ್ತಾವ. ಅದರಲ್ಲಿ ಯಾವುದು ಗುಣಲಕ್ಷಣ ಅಲ್ಲ ಅಂತ ಕೇಳ್ಯಾರ. ಆಪ್ಷನ್ ಎ, ಬಣ್ಣದಲ್ಲಿ ಬದಲಾವಣೆ, ಇದು ಸರಿಯದ. ಉಷ್ಣದ ಬಿಡುಗಡೆ, ಇದು ಸರಿಯದ. ನೆಕ್ಸ್ಟ್ ಅನಿಲದ ಬಿಡುಗಡೆ, ಇದು ಸರಿಯದ. ಆಕಾರದ ಬದಲಾವಣೆ, ಇದು ತಪ್ಪಾದ ಆಯ್ಕೆಯಾಗಿದೆ. ಹಾಗಾಗಿ ರಾಸಾಯನಿಕ ಕ್ರಿಯೆಯ ಲಕ್ಷಣ ಅಲ್ಲ. ಎರಡನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಏನಪ್ಪ ಅಂದ್ರೆ ಆಕಾರ ಬದಲಾವಣೆ. ಮೂರನೇ ಪ್ರಶ್ನೆ: Fe2O3 + 2Al ಎರೋ ಮಾರ್ಕ್ Al2O3 + 2Fe ಕಬ್ಬಿಣದ ಆಕ್ಸೈಡ್ ಪ್ಲಸ್ ಅಲ್ಯೂಮಿನಿಯಮನ್ನು ತಗೊಂಡಾರ. ನೆಕ್ಸ್ಟ್ ಅಲ್ಯೂಮಿನಿಯಂ ಆಕ್ಸೈಡ್ ಪ್ಲಸ್ Fe ಮೇಲಿನ ರಾಸಾಯನಿಕ ಕ್ರಿಯೆ ಯಾವ ವಿಧದ ರಾಸಾಯನಿಕ ಕ್ರಿಯೆಗೆ ಉದಾಹರಣೆಯಾಗಿದೆ ಅಂತ ಕೇಳ್ಯಾರ. ವಿದ್ಯಾರ್ಥಿಗಳೇ, ಇದು ಕಬ್ಬಿಣದ ಆಕ್ಸೈಡ್ ಪ್ಲಸ್ ಅಲ್ಯೂಮಿನಿಯಂ. ಇಲ್ಲಿ ಕಬ್ಬಿಣ ಮತ್ತು ಅಲ್ಯೂಮಿನಿಯಂ ಎಂಬುದು 2 ಲೋಹಗಳಾಗಿವೆ. ಕಬ್ಬಿಣಕ್ಕಿಂತಲೂ ಅಲ್ಯೂಮಿನಿಯಂ ಏನಾಗಿದೆಪ್ಪ ಅಂದ್ರೆ ಅತ್ಯಂತ ಕ್ರಿಯಾಶೀಲವಾಗಿರುವಂಥ ಲೋಹ. ಅಲ್ಯೂಮಿನಿಯಂ ಏನು ಮಾಡ್ತದೆ, ಕಬ್ಬಿಣದಲ್ಲಿರುವಂಥ ಆಕ್ಸಿಜನನ್ನು ತಗೊಂಡು ಅಲ್ಯೂಮಿನಿಯಂ ಆಕ್ಸೈಡ್ ಆಗಿ ಫಾರ್ಮೇಷನ್ ಆಗುತ್ತೆ. ಇದು ಅತ್ಯಂತ ಕ್ರಿಯಾಶೀಲವಾದಂಥ ಒಂದು ಲೋಹ. ಕಡಿಮೆ ಕ್ರಿಯಾಶೀಲವಿರುವ ಲೋಹವನ್ನು ಪಲ್ಲಟಗೊಳಿಸಿ ರಾಸಾಯನಿಕ ಕ್ರಿಯೆಗೆ ಒಳಗಾಗ್ತಂದ್ರೆ ಅದಕ್ಕೆ ನಾವು ರಾಸಾಯನಿಕ ಸ್ಥಾನಪಲ್ಲಟ ಕ್ರಿಯೆ ಅಂತ ಕರಿತೀವಿ. ಇಲ್ಲಿ ಆಪ್ಷನ್ ಕೊಟ್ಟಾರ: ಸಂಯೋಗ ಕ್ರಿಯೆ, ಆಪ್ಷನ್ ಬಿ ವಿಭಜನ ಕ್ರಿಯೆ, ಆಪ್ಷನ್ ಸಿ ಸ್ಥಾನಪಲ್ಲಟ ಕ್ರಿಯೆ, ಆಪ್ಷನ್ ಡಿ ದ್ವಿಸ್ಥಾನಪಲ್ಲಟ ಕ್ರಿಯೆ. ಇಲ್ಲಿ ಅತ್ಯಂತ ಕ್ರಿಯಾಶೀಲವಾದಂಥ ಅಲ್ಯೂಮಿನಿಯಂ ಏನು ಮಾಡ್ಯದ, ಕಬ್ಬಿಣವನ್ನು ಪಲ್ಲಟಗೊಳಿಸಿ ಆಕ್ಸಿಜನನ್ನು ತಗೊಂಡು ರಾಸಾಯನಿಕ ಕ್ರಿಯೆ ಆಗ್ಯದ. ಹಾಗಾಗಿ ಇಲ್ಲಿ ಸರಿಯಾದಂಥ ಉತ್ತರ ಸ್ಥಾನಪಲ್ಲಟ ಕ್ರಿಯೆ. ಪ್ರಶ್ನೆ 3ಕ್ಕೆ ಸರಿಯಾದಂಥ ಉತ್ತರ ಏನಪ್ಪ ಅಂದ್ರೆ ರಾಸಾಯನಿಕ ಸ್ಥಾನಪಲ್ಲಟ ಕ್ರಿಯೆ. ನೆಕ್ಸ್ಟ್ 4ನೇ ಕ್ವಶನ್: ಕೆಳಗಿನವುಗಳಲ್ಲಿ ಪರಸ್ಪರ ವರ್ತಿಸಿ ಅಯಾನುಗಳನ್ನು ವಿನಿಮಯ ಮಾಡಿಕೊಳ್ಳುವ ಮತ್ತು ಪ್ರಕ್ಷೇಪವನ್ನು ಉಂಟು ಮಾಡುವ ಪ್ರತಿವರ್ತಕಗಳ ಗುಂಪು ಅಂತ ಕೇಳ್ಯಾರ. ಹೌದಾ? ನೋಡ್ರಿ, BaCl2 ಬೇರಿಯಂ ಕ್ಲೋರೈಡ್ ಮತ್ತು Na2SO4 ಸೋಡಿಯಂ ಸಲ್ಫೇಟ್. ಆಪ್ಷನ್ ಬಿ Al2O3 ಮತ್ತು HCl. ಆಪ್ಷನ್ ಸಿ NaOH ಮತ್ತು H2SO4. ಆಪ್ಷನ್ ಡಿ Na2O ಮತ್ತು CO2. ಕೆಳಗಿನವುಗಳಲ್ಲಿ ಪರಸ್ಪರ
ವರ್ತಿಸಿ ಅಯಾನುಗಳನ್ನು ವಿನಿಮಯ ಮಾಡಿಕೊಳ್ಳುವ ಪ್ರಕ್ಷೇಪವನ್ನು ಉಂಟು ಮಾಡುವ ಪ್ರತಿವರ್ತಕಗಳು. ಇಲ್ಲಿ ಅಯಾನುಗಳನ್ನು ವಿನಿಮಯ ಮಾಡಿಕೊಳ್ಳುವಂಥ ಇಲ್ಲಿ 4 ಆಪ್ಷನ್ಗಳಲ್ಲಿ 2 ಪ್ರತಿವರ್ತಕಗಳನ್ನು ಕೊಟ್ಟಾರ. ಯಾವ ಪ್ರತಿವರ್ತಕಗಳನ್ನು ಅಯಾನುಗಳನ್ನು ವಿನಿಮಯ ಮಾಡಿಕೊಳ್ತಾವೆ ಅಂತ ಕೇಳ್ಯಾರ. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ ಬೇರಿಯಂ ಕ್ಲೋರೈಡ್ ಮತ್ತು ಸೋಡಿಯಂ ಸಲ್ಫೇಟ್. ಇಲ್ಲಿ ಕ್ಲೋರಿನ ಮತ್ತು ಸಲ್ಫೇಟ್ ಎಂಬುದು ಅಯಾನುಗಳು. ಇವೇನು ಮಾಡ್ತಾವಪ್ಪ ಅಂದ್ರೆ ಪರಸ್ಪರ ರಾಸಾಯನಿಕ ಕ್ರಿಯೆಯಲ್ಲಿ ವರ್ತಿಸಿ ಈ ಪ್ರತಿವರ್ತಕಗಳ ನಡುವೆ ಬೇರಿಯಂ ಕ್ಲೋರೈಡ್ ಇದೇನಾಗುತ್ತಾ ರಾಸಾಯನಿಕ ಕ್ರಿಯೆ ನಡೆದ ನಂತರ ಬೇರಿಯಂ ಸಲ್ಫೇಟ್ ಆಗುತ್ತಾ, ಸೋಡಿಯಂ ಸಲ್ಫೇಟ್ ಇದೇನಾಗುತ್ತೆ ಮತ್ತು ಸೋಡಿಯಂ ಕ್ಲೋರೈಡ್ ಆಗುತ್ತಾ. ಇಲ್ಲಿ BaSO4 ಬೇರಿಯಂ ಸಲ್ಫೇಟ್ ಎಂಬುದು ಒಂದು ಪ್ರಕ್ಷೇಪವನ್ನು ಉಂಟಾಗುತ್ತಾ. ಇದು ಯಾವ ರಾಸಾಯನಿಕ ಕ್ರಿಯೆಗೆ ಉದಾಹರಣೆ ಆಗುತ್ತಪ್ಪ ಅಂದರೆ ಇದು ರಾಸಾಯನಿಕ ದ್ವಿಸ್ಥಾನಪಲ್ಲಟ ಕ್ರಿಯೆಗೆ ಉದಾಹರಣೆ ಆಗುತ್ತಾ. ನಮಗೆ ಇಲ್ಲಿ ಪರಸ್ಪರ ಅಯಾನುಗಳನ್ನು ವಿನಿಮಯ ಮಾಡಿಕೊಳ್ಳುವಂಥ ಪ್ರತಿವರ್ತಕಗಳ ಗುಂಪು ಅಂತ ಕೇಳ್ಯಾರ. ಸರಿಯಾದ ಉತ್ತರ ಆಪ್ಷನ್ ಎ. 4ನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಪ್ಷನ್ ಎ ಬೇರಿಯಂ ಕ್ಲೋರೈಡ್ ಮತ್ತು ಸೋಡಿಯಂ ಸಲ್ಫೇಟ್ ಅಂತ ನಾವು ಹೇಳ್ಬೋದು. ನೆಕ್ಸ್ಟ್ 5ನೇ ಪ್ರಶ್ನೆ, ವಿದ್ಯುತ್ ವಿಭಜನೆಯಲ್ಲಿ ಹೈಡ್ರೋಜನ್ ಮತ್ತು ಆಕ್ಸಿಜನ್ ಅನಿಲಗಳು ಉಂಟಾಗುವ ಕ್ರಿಯೆಯು. ಹೌದಾ, ವಿದ್ಯುತ್ ದ್ವಿವಿಭಜನೆಯಲ್ಲಿ ಹೈಡ್ರೋಜನ್ ಮತ್ತು ಆಕ್ಸಿಜನ್ಗಳು ಅನಿಲಗಳು ಉಂಟಾಗುವ ಕ್ರಿಯೆಯು ಇದು ಯಾವ ಕ್ರಿಯೆಗೆ ಉದಾಹರಣೆ ಆಗುತ್ತೆ ಅಂತ ಕೇಳ್ಯಾರ. ಹೌದಾ, ಆಪ್ಷನ್ ಎ ಸ್ಥಾನಪಲ್ಲಟ ಕ್ರಿಯೆ, ಆಪ್ಷನ್ ಬಿ ಬಹಿರುಷ್ಣ ಕ್ರಿಯೆ, ಆಪ್ಷನ್ ಸಿ ಅಂತರುಷ್ಣ ಕ್ರಿಯೆ, ಆಪ್ಷನ್ ಡಿ ರೆಡಾಕ್ಸ್ ಕ್ರಿಯೆ. 5ನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಯಾವುದಪ್ಪ ಅಂದ್ರೆ ಅಂತರುಷ್ಣಕ ಕ್ರಿಯೆ. ಇದು ಒಂದು ಯಾವ ಒಂದು ಕ್ರಿಯೆಗೆ ಉದಾಹರಣೆಪ್ಪ ಅಂದ್ರೆ ಅಂತರುಷ್ಣಕ ಕ್ರಿಯೆ. ವಿದ್ಯುತ್ ದ್ವಿವಿಭಜನೆ ಕ್ರಿಯೆಯಲ್ಲಿ ಇದೇನಪ್ಪ ಅಂದ್ರೆ ವಿಭಜನ ಕ್ರಿಯೆಯಲ್ಲಿ ಯಾವ ಒಂದು ವಿಭಜನೆ ಅಂತರುಷ್ಣಕ ಬಹಿರುಷ್ಣಕ ಅಂತ ಬರ್ತಲ್ಲ, ಇಲ್ಲಿ ಉಷ್ಣವನ್ನು ಹೀರಿಕೊಳ್ಳುವುದರಿಂದ ನಾವು ಇದನ್ನು ಅಂತರುಷ್ಣಕ ಕ್ರಿಯೆ ಅಂತ ನಾವು ಕರಿಬಹುದು. ನೆಕ್ಸ್ಟ್ 6ನೇ ಪ್ರಶ್ನೆ, ಪ್ರತಿವರ್ತಕಗಳು ತಮ್ಮ ಅಯಾನುಗಳನ್ನು ಪರಸ್ಪರ ಬದಲಾಯಿಸಿಕೊಂಡಾಗ ನಡೆಯುವ ರಾಸಾಯನಿಕ ಕ್ರಿಯೆ. ಹೌದಾ, ಈಗಾಗಲೇ ನಾವು ಇದನ್ನು 4ನೇ ಪ್ರಶ್ನೆಯಲ್ಲಿ ಅಧ್ಯಯನವನ್ನು ಮಾಡೀವಿ. ಪ್ರತಿವರ್ತಕಗಳು ತಮ್ಮ ಅಯಾನುಗಳನ್ನು ಪರಸ್ಪರ ಬದಲಾಯಿಸಿಕೊಂಡಾಗ ನಡೆಯುವ ರಾಸಾಯನಿಕ ಕ್ರಿಯೆ ಯಾವುದು? ಆಪ್ಷನ್ ಎ ದ್ವಿಸ್ಥಾನಪಲ್ಲಟ ಕ್ರಿಯೆ, ಆಪ್ಷನ್ ಬಿ ಸ್ಥಾನಪಲ್ಲಟ ಕ್ರಿಯೆ, ಆಪ್ಷನ್ ಸಿ ವಿಭಜನ ಕ್ರಿಯೆ, ಆಪ್ಷನ್ ಡಿ ಸಂಯೋಗ ಕ್ರಿಯೆ. ಸರಿಯಾದಂಥ ಉತ್ತರ ಏನಪ್ಪ ಅಂದ್ರೆ 2 ಪ್ರತಿವರ್ತಕಗಳ ನಡುವೆ ಪರಸ್ಪರ ಅಯಾನುಗಳ ವಿನಿಮಯ ಆಯ್ತಂದ್ರೆ ರಾಸಾಯನಿಕ ದ್ವಿಸ್ಥಾನಪಲ್ಲಟ ಕ್ರಿಯೆ ನಡೀತದೆ. ಹಾಗಾಗಿ 6ನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ದ್ವಿಸ್ಥಾನಪಲ್ಲಟ ಕ್ರಿಯೆ. ನೆಕ್ಸ್ಟ್ 7ನೇದು CuO+H2 ಎರೋ ಮಾರ್ಕ್ Cu+H2O. ಈ ಕ್ರಿಯೆಯಲ್ಲಿ ಕ್ರಮವಾಗಿ ಉತ್ಕರ್ಷಣೆ ಮತ್ತು ಅಪಕರ್ಷಣೆಗೆ ಒಳಗಾದ ಪ್ರತಿವರ್ತಕಗಳು. ಹೌದಾ, ಉತ್ಕರ್ಷಣೆ ಅಂದ್ರೆ ಆಕ್ಸಿಜನನ್ನು ಪಡೆದುಕೊಳ್ಳಬೇಕು, ಹೈಡ್ರೋಜನನ್ನು ಕಳೆದುಕೊಳ್ಳಬೇಕು. ಅಪಕರ್ಷಣೆ ಅಂದ್ರೆ ಆಕ್ಸಿಜನ್ನ ಕಳ್ಕೋಬೇಕು, ಹೈಡ್ರೋಜನನ್ನು ಪಡ್ಕೋಬೇಕು. ಇಲ್ಲಿ ನೋಡ್ರಿ, ಪ್ರತಿವರ್ತಕಗಳು ಉತ್ಕರ್ಷಣೆ ಮತ್ತು ಅಪಕರ್ಷಣೆಗೊಂಡಂಥ ಪ್ರತಿವರ್ತಕಗಳು ಅಂತ ಹೇಳ್ಯಾರ. ಫಸ್ಟ್ ಉತ್ಕರ್ಷಣೆ Cu ಏನಾಗ್ಯದಪ್ಪ ಅಂದ್ರೆ Cu ತಾಮ್ರದ ಆಕ್ಸೈಡ್ನಲ್ಲಿರುವಂಥ ಆಕ್ಸಿಜನನ್ನು ಯಾವ ಪ್ರತಿವರ್ತಕ ತಗೊಂಡದ? ಹೈಡ್ರೋಜನ್ ತಗೊಂಡದ. ಇಲ್ಲಿ ಉತ್ಕರ್ಷಣೆ ಹೊಂದಿದ್ದು ಹೈಡ್ರೋಜನ್. ಅಪಕರ್ಷಣೆ ಹೊಂದಿದ್ದು ಆಕ್ಸಿಜನ್ನ ಕಳ್ಕೊಂಡಿದ್ದು ಯಾವುದಪ್ಪ ಅಂದ್ರೆ ತಾಮ್ರದ ಆಕ್ಸೈಡ್. ಹಾಗಾಗಿ ಸರಿಯಾದಂಥ ಉತ್ತರ 7ನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ H2 ಮತ್ತು ತಾಮ್ರದ ಆಕ್ಸೈಡ್. ಆಪ್ಷನ್ ಬಿ ಸರಿಯಾದಂಥ ಉತ್ತರ. ಬೆಳ್ಳಿಯ ಕ್ಲೋರೈಡನ್ನು ಸೂರ್ಯನ ಬೆಳಕಿನಲ್ಲಿ ತೆರೆದಿಟ್ಟಾಗ ಬೂದು ಬಣ್ಣಕ್ಕೆ ತಿರುಗುತ್ತದೆ ಏಕೆಂದರೆ. ಹೌದಾ, ಆಪ್ಷನ್ ಎ ಬೆಳ್ಳಿಯ ಕ್ಲೋರೈಡ್ ವಿಭಜನೆಗೊಂಡು ಬೆಳ್ಳಿ ಉಂಟಾಗುತ್ತದೆ, ಬೆಳ್ಳಿಯ ಕ್ಲೋರೈಡ್ ವಿಭಜನೆಗೊಂಡು ಕ್ಲೋರಿನ್ ಉಂಟಾಗುತ್ತದೆ, ಬೆಳ್ಳಿಯ ಕ್ಲೋರೈಡ್ ಉತ್ಕರ್ಷಣೆ ಹೊಂದುತ್ತದೆ, ಬೆಳ್ಳಿಯ ಕ್ಲೋರೈಡ್ ಅಪಕರ್ಷಣೆ ಹೊಂದುತ್ತದೆ. ಹೌದಾ, 8ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಬೆಳ್ಳಿಯ ಕ್ಲೋರೈಡ್ ವಿಭಜನೆಗೊಂಡು ಬೆಳ್ಳಿ ಉಂಟಾಗುತ್ತದೆ. ಬೆಳ್ಳಿಯ ಕ್ಲೋರೈಡ್ ಸೂರ್ಯನ ಬೆಳಕಿನೊಂದಿಗೆ ವರ್ತಿಸಿದಾಗ ಅದು ವಿಭಜನೆಯನ್ನು ಹೊಂದಿ ಏನಾಗುತ್ತಪ್ಪ ಅಂದ್ರೆ ಬೆಳ್ಳಿ ಉಂಟಾಗುತ್ತದೆ ಅಂತ ಹೇಳ್ಬೋದು. ನೆಕ್ಸ್ಟ್ 9ನೇ ಪ್ರಶ್ನೆ, ನೀರಿನ ವಿದ್ಯುತ್ ದ್ವಿಭಜನ ಕ್ರಿಯೆಯಲ್ಲಿ ಬಿಡುಗಡೆಯಾದ ಹೈಡ್ರೋಜನ್ ಮತ್ತು ಆಕ್ಸಿಜನ್ ಅನಿಲಗಳ ಪ್ರಮಾಣ. ಆಪ್ಷನ್ ಎ ಹೈಡ್ರೋಜನ್ ಅನುಪಾತ ಆಕ್ಸಿಜನ್ 1:2, ಆಪ್ಷನ್ ಬಿ ಆಕ್ಸಿಜನ್ ಅನುಪಾತ ಹೈಡ್ರೋಜನ್ 2:3, ಆಪ್ಷನ್ ಸಿ ಹೈಡ್ರೋಜನ್ ಅನುಪಾತ ಆಕ್ಸಿಜನ್ 2:1, ಆಪ್ಷನ್ ಡಿ ಆಕ್ಸಿಜನ್ ಅನುಪಾತ ಹೈಡ್ರೋಜನ್ 3:2. ನೀರಿನ ಅಣುಸೂತ್ರ ಏನದ? H2O ಅದ. ಇದರ ಅರ್ಥ ನೀರಿನಲ್ಲಿ 2 ಪ್ರಮಾಣದ ಹೈಡ್ರೋಜನ್ ಮತ್ತು 1 ಪ್ರಮಾಣದ ಆಕ್ಸಿಜನ್ ಅದ. ಈ ಒಂದು ಆಧಾರದ ಮೇಲೆ ನಾವೇನು ಮಾಡ್ಬೋದು? ಈ 9ನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಹೈಡ್ರೋಜನ್ ಅನುಪಾತ ಆಕ್ಸಿಜನ್ 2:1. ಆಪ್ಷನ್ ಸಿ ಸರಿಯಾದಂತಹ ಉತ್ತರ ಅಂತ ಹೇಳ್ಬೋದು.
10ನೇ ಪ್ರಶ್ನೆ, ಸಸ್ಯಜನ್ಯ ದ್ರವ್ಯಗಳ ವಿಘಟನೆಯಿಂದ ಕಾಂಪೋಸ್ಟ್ ಉಂಟಾಗುವುದು ಈ ಕ್ರಿಯೆಗೆ ಉದಾಹರಣೆಯಾಗಿದೆ. ಆಪ್ಷನ್ ಎ ಅಪಕರ್ಷಣ ಕ್ರಿಯೆ, ಆಪ್ಷನ್ ಬಿ ಬಹಿರುಷ್ಣಕ ಕ್ರಿಯೆ, ಆಪ್ಷನ್ ಸಿ ಅಂತರುಷ್ಣ ಕ್ರಿಯೆ, ಆಪ್ಷನ್ ಡಿ ರೆಡಾಕ್ಸ್ ಕ್ರಿಯೆ. 10ನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಬಹಿರುಷ್ಣಕ ಕ್ರಿಯೆ. ಸಸ್ಯಜನ್ಯ ದ್ರವ್ಯಗಳ ವಿಘಟನೆಯಿಂದ ಕಾಂಪೋಸ್ಟ್ ಉಂಟಾಗುವುದು, ಗೊಬ್ಬರ ತಯಾರಾಗುವಂಥದ್ದು. ಸಸ್ಯಗಳು ಕೊಳೆತಾಗ ಗೊಬ್ಬರವನ್ನು ತಯಾರಾಗುತ್ತೆ ಅಥವಾ ಸಸ್ಯಗಳು ಕೊಳೆಯುವಾಗ ಅಲ್ಲಿ ಉಷ್ಣ ಬಿಡುಗಡೆ ಆಗುತ್ತೆ. ಯಾವ ರಾಸಾಯನಿಕ ಕ್ರಿಯೆಯಲ್ಲಿ ಉಷ್ಣ ಬಿಡುಗಡೆ ಆಗುತ್ತೆ ಅದನ್ನು ನಾವು ಬಹಿರುಷ್ಣಕ ಕ್ರಿಯೆ ಅಂತ ಕರಿತೀವಿ. ಹೀಗಾಗಿ 10ನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಬಹಿರುಷ್ಣಕ ಕ್ರಿಯೆ, ಆಪ್ಷನ್ ಬಿ ಸರಿಯಾದಂಥ ಉತ್ತರ. ನೀರಿನ ವಿದ್ಯುತ್ ವಿಭಜನೆ ಕ್ರಿಯೆಯಲ್ಲಿ ಕ್ಯಾಥೋಡ್ನಲ್ಲಿ ಬಿಡುಗಡೆಯಾಗುವಂಥ ಅನಿಲ ಯಾವುದು? ನೀರಿನ ವಿದ್ಯುತ್ ವಿಭಜನೆಯಲ್ಲಿ ಕ್ಯಾಥೋಡ್ನಲ್ಲಿ ಬಿಡುಗಡೆಯಾಗುವಂತಹ ಅನಿಲ ನೋಡ್ರಿ, ಆ್ಯನೋಡ್ನಲ್ಲಿ ಆಕ್ಸಿಜನ್, ಇದು ನೆನ್ಪಿಟ್ಕೋಬೇಕು. ಆ್ಯನೋಡ್ನಲ್ಲಿ ಆಕ್ಸಿಜನ್ ಬಿಡುಗಡೆ ಆಗುತ್ತಾ, ಕ್ಯಾಥೋಡ್ನಲ್ಲಿ ಯಾವುದು ಬಿಡುಗಡೆ ಆಗುತ್ತಪ್ಪ ಅಂದ್ರೆ ಹೈಡ್ರೋಜನ್ ಬಿಡುಗಡೆ ಆಗುತ್ತಾ. 11ನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಹೈಡ್ರೋಜನ್. ನೆಕ್ಸ್ಟ್ 12ನೇ ಪ್ರಶ್ನೆ, ಕೆಳಗಿನವುಗಳಲ್ಲಿ ರಾಸಾಯನಿಕ ಕ್ರಿಯೆ ಜರುಗುವ ಸಮೀಕರಣವನ್ನು ಗುರುತಿಸಿ. ಇಲ್ಲಿ ಯಾವ ಒಂದು ಯಾವ ಒಂದು ಸಮೀಕರಣದಲ್ಲಿ ರಾಸಾಯನಿಕ ಕ್ರಿಯೆ ಜರುಗ್ತದ ಅಂತ ಕೇಳ್ಯಾರ ಅವರು. ಹೌದಾ? ಆಪ್ಷನ್ ಎ FeSO4 + Pb, PbSO4 + Fe, ಆಪ್ಷನ್ ಬಿ ZnSO4 + Fe, ಎರೋ ಮಾರ್ಕ್ FeSO4 + Zn, ಆಪ್ಷನ್ ಸಿ 2AgNO3 + Cu, CuNO3 + 2Ag, ಆಪ್ಷನ್ ಡಿ PbCl2 + Cu, ಎರೋ ಮಾರ್ಕ್ CuCl2 + Pb. 12ನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ 2AgNO3 + Cu, ಎರೋ ಮಾರ್ಕ್ CuNO3 ಟೇಕನ್ ಟ್ವೈಸ್ 2Ag ಅಂತ ಕೊಟ್ಟಾರೆ. ಇಲ್ಲಿ ನೋಡ್ರಿ, ತಾಮ್ರಕ್ಕಿಂತಲೂ ಕಬ್ಬಿಣ ಏನಾಗ್ಯದಪ್ಪ ಅಂದ್ರೆ ಇದು ತಾಮ್ರಕ್ಕಿಂತಲೂ ಸಿಲ್ವರ್, ಬೆಳ್ಳಿಯ ನೈಟ್ರೇಟ್, ಇಲ್ಲಿ ಬೆಳ್ಳಿ ತಾಮ್ರಕ್ಕಿಂತಲೂ ಕಡಿಮೆ ಕ್ರಿಯಾಶೀಲತೆ ಹೊಂದ್ಯದ. ಹಾಗಾಗಿ ತಾಮ್ರ ಏನು ಮಾಡ್ತದ, ಬೆಳ್ಳಿಯ ನೈಟ್ರೇಟ್ನಲ್ಲಿರುವ ಬೆಳ್ಳಿಯನ್ನು ಸ್ಥಾನಪಲ್ಲಟಗೊಳಿಸಿ ನೈಟ್ರೇಟ್ ಗುಂಪನ್ನು ತೆಗೆದುಕೊಂಡು ಇಲ್ಲಿ ರಾಸಾಯನಿಕ ಸ್ಥಾನಪಲ್ಲಟ ಕ್ರಿಯೆ ನಡೀತದೆ. ಯಾಕಂದ್ರೆ ತಾಮ್ರ ಬೆಳ್ಳಿಕ್ಕಿಂತಲೂ ಏನಾಗಿದೆ ಅತಿ ಹೆಚ್ಚು ಕ್ರಿಯಾಶೀಲತೆಯನ್ನು ಹೊಂದದ. ಹಾಗಾಗಿ ಇಲ್ಲಿ ಏನಾಗುತ್ತಪ್ಪ ಅಂದ್ರೆ ರಾಸಾಯನಿಕ ಕ್ರಿಯೆ ನಡೀತದ ಅಂತ ನಾವು ಹೇಳ್ಬೋದು. ಉಳಿದಂಥ ರಾಸಾಯನಿಕ ಕ್ರಿಯೆಗಳಲ್ಲಿ ಸಂಯುಕ್ತ ಮತ್ತು ಒಂದು ಲೋಹವನ್ನು ಕನ್ಸಿಡರ್ ಮಾಡಿದಾಗ ಅಲ್ಲಿ ಲೋಹಗಳಿಗಿಂತ, ಹೌದಾ, ಪ್ರತಿವರ್ತಕಗಳಲ್ಲಿರುವಂತಹ ಒಂದು ಸಿಂಗಲ್ ಲೋಹ ಆ ಸಂಯುಕ್ತದಲ್ಲಿರುವಂಥ ಲೋಹಕ್ಕಿಂತ ಏನಾಗಿದೆ ಕಡಿಮೆ ಕ್ರಿಯಾಶೀಲತೆ ಇರುವುದರಿಂದ ಅಲ್ಲಿ ಯಾವುದೇ ರೀತಿಲಿದ್ದ ಲೋಹವನ್ನು ಸ್ಥಾನಪಲ್ಲಟಗೊಳಿಸಲ್ಲ, ಸಂಯುಕ್ತದಲ್ಲಿನ ಲೋಹಗಳನ್ನು ಸ್ಥಾನಪಲ್ಲಟಗೊಳಿಸಂಗಿಲ್ಲ. ಆದರೆ ಇಲ್ಲಿ ಆಪ್ಷನ್ ಸಿ ಇದೇನಪ್ಪ ಅಂದ್ರೆ ಸರಿಯಾದ ಉತ್ತರ. Cu ಏನು ಮಾಡ್ತದ, ತನಗಿಂತಲೂ ಕಡಿಮೆ ಕ್ರಿಯಾಶೀಲತೆಯನ್ನು ಇರುವಂತಹ ಬೆಳ್ಳಿಯನ್ನು ಪಲ್ಲಟಗೊಳಿಸ್ತದೆ. ಹಾಗಾಗಿ ಆಪ್ಷನ್ ಸಿ ಸರಿಯಾದಂತಹ ಉತ್ತರ. ನೆಕ್ಸ್ಟ್ 13ನೇ ಕ್ವಶನ್, ಕಬ್ಬಿಣದ ಚೂರುಗಳಿಗೆ ಸಾರರಿಕ್ತ ಹೈಡ್ರೋಕ್ಲೋರಿಕ್ ಆಮ್ಲವನ್ನು ಸೇರಿಸಿದಾಗ, ಹೌದಾ, ಕಬ್ಬಿಣಕ್ಕೆ ಹೈಡ್ರೋಕ್ಲೋರಿಕ್ ಆಮ್ಲವನ್ನು ಸೇರಿಸಿದಾಗ ಏನು ಉಂಟಾಗ್ತದಂತ. ಹೌದಾ, ಅಂದ್ರೆ ಹೈಡ್ರೋಕ್ಲೋರಿಕ್ ಆಮ್ಲ ಇದು ಆಮ್ಲಗಳು ಲೋಹಗಳೊಂದಿಗೆ ವರ್ತಿಸಿದಾಗ ಏನು ಬಿಡುಗಡೆ ಆಗುತ್ತಪ್ಪ ಅಂದ್ರೆ ಲವಣ ಮತ್ತು ಹೈಡ್ರೋಜನ್ ಅನಿಲ ಉಂಟಾಗುತ್ತಾ. ಇಲ್ಲಿ ಯಾವ ಲವಣ ಬಿಡುಗಡೆ ಆಗುತ್ತಪ್ಪ ಅಂದ್ರೆ ಕಬ್ಬಿಣದ ಲವಣ ಬಿಡುಗಡೆ ಆಗುತ್ತಾ. ನೆಕ್ಸ್ಟ್ ಕಬ್ಬಿಣದ ಕ್ಲೋರೈಡ್ ಮತ್ತು ಹೈಡ್ರೋಜನ್ ಅನಿಲ ಆಮ್ಲಗಳು ಲೋಹಗಳೊಂದಿಗೆ ವರ್ತಿಸಿದ ಅಥವಾ ಲೋಹಗಳು ಆಮ್ಲಗಳೊಂದಿಗೆ ವರ್ತಿಸಿದಾಗ Fe + HCl ಅಥವಾ 2Fe + 2HCl ಅನ್ನು ತಗೊಂಡಾಗ ನಮಗೆ FeCl2 + H2, ಆಪ್ಷನ್ ಎ ಸರಿಯಾದಂಥ ಉತ್ತರ. 13ನೇ ಪ್ರಶ್ನೆಗೆ ಹೈಡ್ರೋಜನ್ ಅನಿಲ ಮತ್ತು ಕಬ್ಬಿಣದ ಕ್ಲೋರೈಡ್ ಉಂಟಾಗುತ್ತದೆ, ಇದು ಸರಿಯಾದಂತಹ ಉತ್ತರ. ಮುಂದಿನ ಪ್ರಶ್ನೆ 14, ತಾಮ್ರದ ಸಲ್ಫೇಟ್ನಿಂದ ತಾಮ್ರವನ್ನು ಪಲ್ಲಟಗೊಳಿಸುವ ಲೋಹ. ಕೊಟ್ಟಿರುವ ಆಯ್ಕೆಗಳಲ್ಲಿ ತಾಮ್ರದ ಸಲ್ಫೇಟ್ನಿಂದ ತಾಮ್ರವನ್ನು ಪಲ್ಲಟಗೊಳಿಸುವ ಲೋಹ ಅಂತ ಕೇಳ್ಯಾರ. ಇದು ಈಗಾಗಲೇ ನಾವು ಅಧ್ಯಯನ ಮಾಡಿ ಏನಪ್ಪ ಅಂದ್ರೆ ಕಬ್ಬಿಣ. ಯಾಕಪ್ಪ ಅಂದ್ರೆ ಕಬ್ಬಿಣ ಏನಪ್ಪ ಅಂದ್ರೆ ತಾಮ್ರಕ್ಕಿಂತಲೂ ಕ್ರಿಯಾಶೀಲವಾದಂಥ ಲೋಹ ಆಗಿರುವುದರಿಂದ ತಾಮ್ರದ ಸಲ್ಫೇಟ್ನಲ್ಲಿರುವ ತಾಮ್ರವನ್ನು ಪಲ್ಲಟಗೊಳಿಸಿ ಸಲ್ಫೇಟ್ ಗುಂಪನ್ನು ತೆಗೆದುಕೊಂಡು ಇಲ್ಲಿ ರಾಸಾಯನಿಕ ಕ್ರಿಯೆ ನಡೀತದೆ. ಯಾವ ರಾಸಾಯನಿಕ ಕ್ರಿಯೆ? ರಾಸಾಯನಿಕ ಸ್ಥಾನಪಲ್ಲಟ ಕ್ರಿಯೆ. ನೆಕ್ಸ್ಟ್, ಫೆರಸ್ ಸಲ್ಫೇಟ್ನ ಹರಳುಗಳನ್ನು ಕಾಯಿಸಿದಾಗ ಹಸಿರು ಬಣ್ಣವನ್ನು ಕಳೆದುಕೊಳ್ಳುತ್ತವೆ, ಏಕೆಂದರೆ ಈ ಸಂಯುಕ್ತವು. 15ನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ನೀರಿನ ಅಣುಗಳನ್ನು ಕಳೆದುಕೊಳ್ಳುತ್ತದೆ. ಫೆರಸ್ ಸಲ್ಫೇಟ್ ಹರಳುಗಳನ್ನು ನಾವು ಕಾಯಿಸಿದಾಗ ಅಲ್ಲಿರುವಂಥ ನೀರಿನ ಅಣುಗಳನ್ನು ಕಳೆದುಕೊಳ್ಳುತ್ತದೆ. ಆಪ್ಷನ್ ಬಿ ಸರಿಯಾದಂಥ ಉತ್ತರ. ಚಿಪ್ಸ್ ತಯಾರಕರು ಚಿಪ್ಸ್ನ ಪೊಟ್ಟಣಗಳಲ್ಲಿ ನೈಟ್ರೋಜನ್ ಅಂತ ಅನಿಲಗಳನ್ನು ಹಾಯಿಸಲು ಕಾರಣ ಏನಪ್ಪ ಅಂದ್ರೆ ಇದು ಅತ್ಯಂತ ಸರಳವಾದಂತಹ ಪ್ರಶ್ನೆ. ಏನಪ್ಪ ಅಂದ್ರೆ ಅಲ್ಲಿ ಅವರು ಉತ್ಕರ್ಷಣೆಯನ್ನು, ಆಹಾರ ಪದಾರ್ಥಗಳು ವಾಸನೆ ಮತ್ತು ರುಚಿಯನ್ನು ಕಳೆದುಕೊಳ್ಳದಂತೆ ಉತ್ಕರ್ಷಣೆಯನ್ನು ಅಥವಾ ಕಮ್ಯುಟುವಿಕೆಯನ್ನು ತಡೆಗಟ್ಟಲು. ಆಪ್ಷನ್ ಬಿ ಸರಿಯಾದಂಥ ಉತ್ತರ. ಆತ್ಮೀಯ ವಿದ್ಯಾರ್ಥಿಗಳೇ, ಇಲ್ಲಿವರೆಗೂ ತರಗತಿಯನ್ನು ವೀಕ್ಷಿಸಿದ ತಮಗೆಲ್ಲರಿಗೂ ಧನ್ಯವಾದಗಳು. ಇದೇ ಥರ ಮುಂದಿನ ತರಗತಿಯಲ್ಲಿ ನಾವು ಭಾಗ 2 ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳಿಗೆ ಸಂಬಂಧಿಸಿದಂತೆ ಭಾಗ 2
ಕ್ಲಾಸ್ನಲ್ಲಿ ನಾವು ಈ ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳಿಗೆ ಸಂಬಂಧಿಸಿದಂತಹ 1 ಅಂಕದ ಪ್ರಶ್ನೆಗಳು 2019ರಿಂದ 25ರವರೆಗಿನ SSLC ವಾರ್ಷಿಕ ಪರೀಕ್ಷೆಯಲ್ಲಿ ಕೇಳಿದಂಥ 1 ಅಂಕದ ಪ್ರಶ್ನೆಗಳನ್ನು ಕುರಿತು ನಾವು ವಿವರವಾಗಿ ಅಧ್ಯಯನ ಮಾಡೋಣ. ಧನ್ಯವಾದಗಳು.